ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th ಸ್ಟ್ಯಾಂಡರ್ಡ್ ಪ್ರಾಯೋಗಿಕ ಪಾಠ 7 ಪ್ರಾಣಾಯಾಮ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀರೋ ಅವರು ಈ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ಈ ಒಂದು ತರಗತಿಯಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ ಉಸಿರಾಟದ ಕ್ರಿಯೆಗಳ ಬಗ್ಗೆ ತಿಳ್ಕೊತೀವಿ. ಉಸಿರಾಟದ ಜೊತೆಗೆ ವಿವಿಧ ವ್ಯಾಯಾಮಗಳು, ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿ ಇರುತ್ತೆ. ದೀರ್ಘವಾದ ಮತ್ತು ನಿಧಾನವಾದಂತಹ ಉಸಿರಾಟದಿಂದಾಗುವ ಪ್ರಯೋಜನ ಪಡೆಯಲು ಕ್ರಮಬದ್ಧವಾದಂತಹ ಉಸಿರಾಟದ ಕ್ರಮಗಳನ್ನು ಪ್ರಾಣಾಯಾಮ ಅಂತೇಳಿ ಕರಿತೀವಿ. ದೀರ್ಘವಾದ ಮತ್ತು ನಿಧಾನವಾದ ಉಸಿರಾಟದಿಂದಾಗುವ ಪ್ರಯೋಜನ ಪಡೆಯಲು ಕ್ರಮಬದ್ಧವಾದಂತಹ ಉಸಿರಾಟದ ಕ್ರಮಗಳನ್ನು ಅಂತೇಳಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಇದರಿಂದ ಏಕಾಗ್ರತೆ ಹೆಚ್ಚಾಗ್ತೈತಿ, ಚುರುಕುತನ ಉಂಟಾಗ್ತೈತಿ, ಶರೀರ ಏನಾಗ್ತೈತೆ ತೇಜೋಮಯದಿಂದ ಕೂಡಿರ್ತೈತಿ. ಈ ಒಂದು ಪ್ರಾಣಾಯಾಮದಿಂದ ಏನಾಗ್ತಂದರೆ ನಾವು ಏಕಾಗ್ರತೆಯನ್ನು ಸಾಧಿಸ್ಕೋಬೋದು, ಚುರುಕುತನ ಉಂಟಾಗ್ತೈತೆ ನಮ್ಮ ಹತ್ರ, ಹಾಗೆ ಶರೀರವು ಏನಾಗ್ತೈತೆ ತೇಜೋಮಯವಾಗಿರ್ತೈತಿ, ಶರೀರವು ಕೂಡ ಆರೋಗ್ಯವಾಗಿ ಇರ್ತೈತಿ. ಈಗ ಉಸಿರಾಟದ ಕ್ರಮಗಳು ನೋಡಿರಿ. ವ್ಯಾಯಾಮ ಒಂದು ಏನಿದೆ, ಇಲ್ಲಿ ನಾವು ಏನು ಸಮಸ್ಥಿತಿಯಲ್ಲಿ ನಿಲ್ಲಬೇಕು. ಪೂರಕ, ರೇಚಕ, ಕುಂಭಕ ಇವು 3 ನೆನಪಿಟ್ಕೋಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ. ಪೂರಕ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದಕ್ಕೆ ಪೂರಕ ಅಂತೀವಿ. ತೆಗೆದುಕೊಂಡಂಥ ಉಸಿರನ್ನು ಹೊರಗಡೆ ಬಿಡುವುದಕ್ಕೆ ಅದಕ್ಕೆ ರೇಚಕ ಅಂತೀವಿ. ತೆಗೆದುಕೊಂಡಂಥ ಉಸಿರನ್ನು ಒಳಗೆ ಹೋಲ್ಡ್ ಮಾಡುವುದಕ್ಕೆ ಅಥವಾ ಉಸಿರನ್ನು ದೇಹದೊಳಗೆ ಹಿಡಿದಿಡುವುದಕ್ಕೆ ಏನಂತೀವಿ ಕುಂಭಕ ಅಂತೇಳಿ ಕರಿತೀವಿ. ಇವು 3 ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ಇವಾಗ ನೋಡಿರಿ, ಪೂರಕದೊಂದಿಗೆ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಮುಂದೆ ತರಬೇಕು. ಪೂರಕದೊಂದಿಗೆ ಅಂದರೆ ಉಸಿರಾಟ ತಗೊಳ್ಳುವುದರ ಜೊತೆಗೆ ಏನು ಮಾಡಬೇಕು, ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತರಬೇಕು. ಇದು ಒಂದು ವ್ಯಾಯಾಮ ಇದೆ. ಹಾಗೆ ರೇಚಕದೊಂದಿಗೆ ಕೈಗಳನ್ನು ತೊಡೆಯ ಪಕ್ಕಕ್ಕೆ ತರಬೇಕು. ಇದನ್ನು ಕೂಡ ಒಂದು ವ್ಯಾಯಾಮ. ಉಸಿರನ್ನು ಹೊರಗೆ ಬಿಡುತ್ತೆ ನೋಡಬೇಕು, ನಮ್ಮ ಕೈಗಳನ್ನು ತೊಡೆಯ ಪಕ್ಕಕ್ಕೆ ತರಬೇಕು. ಪೂರಕದೊಂದಿಗೆ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಪಕ್ಕಕ್ಕೆ ತರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಏನು ಮಾಡಬೇಕು, ಪಕ್ಕಕ್ಕೆ ತರಬೇಕು. ರೇಚಕದೊಂದಿಗೆ ಕೈಗಳನ್ನು ತೊಡೆಯ ಪಕ್ಕಕ್ಕೆ ತರಬೇಕು. ಉಸಿರನ್ನು ಹೊರಗೆ ಬಿಡುತ್ತೆ ನೋಡಬೇಕು, ಕೈಗಳನ್ನು ಪಕ್ಕಕ್ಕೆ ತರಬೇಕು. ಈಗ ವ್ಯಾಯಾಮ 2, ಅದು ವ್ಯಾಯಾಮ 1 ಆಯಿತು. ಇದು ವ್ಯಾಯಾಮ 2. ಸಮಸ್ಥಿತಿಯಲ್ಲಿ ನಿಂತು ಪೂರಕದೊಂದಿಗೆ ನಮಸ್ಕಾರ ಸ್ಥಿತಿಯಲ್ಲಿ ಅಥವಾ ನಮಸ್ಕಾರ ರೀತಿಯಲ್ಲಿ ಕೈಗಳನ್ನು ಏನು ಮಾಡಬೇಕು, ಮುಂದಕ್ಕೆ ತರಬೇಕು. ಸಮತಲ ಸ್ಥಿತಿಯಿಂದ ಅಂದರೆ ಸೌಧನ ಸ್ಥಿತಿಯಲ್ಲಿ ನಿಂತ್ಕೊಂಡು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಮಸ್ಕಾರ ರೀತಿಯಲ್ಲಿ ಕೈಗಳನ್ನು ಮಾಡಬೇಕು, ಮುಂದಕ್ಕೆ ತರಬೇಕು. ಹಾಗೆ ರೇಚಕದೊಂದಿಗೆ ಕೈಗಳನ್ನು ಮುಂದೆ ಚಾಚಿ ಮೇಲಕ್ಕೆ ತರಬೇಕು. ಉಸಿರನ್ನು ಹೊರಗೆ ಬಿಡುತ್ತಾ ಕೈಗಳನ್ನು ಮುಂದೆ ಚಾಚಿ ಮೇಲಕ್ಕೆ ತರಬೇಕು. ಹಾಗೆ ಪೂರಕದೊಂದಿಗೆ ಕೈಗಳನ್ನು ಕೆಳಗೆ ತೊಡೆಯ ಪಕ್ಕಕ್ಕೆ ತರುತ್ತಾ ಸಮಸ್ಥಿತಿಗೆ ಬರಬೇಕು. ಈ ರೀತಿ ವ್ಯಾಯಾಮವನ್ನು ಮಾಡಬೇಕು. ಇಲ್ಲಿ ಶಿಕ್ಷಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಏನು ನೋಡಿರಿ, ಈ ಮೇಲ್ಕಂಡ ವ್ಯಾಯಾಮಗಳನ್ನು ಪುನರಾವರ್ತನೆ ಮಾಡಿಸುವ ಮೂಲಕ ಏನು ಮಾಡ್ಬೋದು, ನಾವು ಉಸಿರಾಟದ ಕ್ರಿಯೆಯಲ್ಲಿ ಲಯಬದ್ಧವಾಗಿ ಅಂದರೆ ಲಯವನ್ನು ತಂದುಕೊಳ್ಬೋದು. ಅಂದರೆ ಪೂರಕ ರೇಚಕ ರೀತಿ ಮಾಡೋದರಿಂದ ಉಸಿರಾಟ ಏನಾಗುತ್ತೆ ನಮಗೆ ಒಂದು ಕ್ರಮಬದ್ಧ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಇಷ್ಟು ಪ್ರಾಣಾಯಾಮ ಅಂತೇಳಿ ನಾವು ನೋಡ್ತೀವಿ. ಈ ರೀತಿ ಇದರಲ್ಲಿ ನಾವು ಏನು ನೆನ್ಪಿಟ್ಕೋಬೇಕು ಅಂದರೆ ಪೂರಕ, ರೇಚಕ, ಕುಂಭಕ ಈ 3 ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಈ ಒಂದು ವ್ಯಾಯಾಮಗಳು ಮಾಡೋದರಿಂದ ಏನಾಗ್ತದೆ, ನಮ್ಮ ಉಸಿರಾಟದ ಮೇಲೆ ನಾವು ನಿಯಂತ್ರಣವನ್ನು ತಂದ್ಕೋಬೋದು. ಇಷ್ಟು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂಥ ಲೆಸನ್. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.